ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ನಮಗೆ ಯಾಕೆ ಇನ್ನೂ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯಾ ಇಲ್ವಾ, ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಆದರೂ ನಮ್ಗೆ ಹಣ ಬರ್ತಾ ಇಲ್ಲ, ಪ್ರತಿದಿನವೂ ಕೂಡ ಬರ್ತಾ ಇದೆ ಅಥವಾ ಏನಾದರೂ ಸ್ಟಾಪ್ ಮಾಡಿದಾರಾ, ಯಾಕೆ ಈ ಥರ ಲೇಟ್ ಮಾಡ್ತಾ ಇದ್ದಾರೆ, ಯಾವಾಗಿಂದ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಸ್ಗಳು. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವಾಗ ಸಾಕಷ್ಟು ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದಾರೆ ಆಲ್ರೆಡಿ 32ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಇನ್ನು ಕೆಲವೊಬ್ಬೊಬ್ರು 32ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬಿಡುಗಡೆ ಆಗಿದೆಯಾ ಅಥವಾ ಅದನ್ನು ಏನಾದರೂ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಒಬ್ಬರು ಕಮೆಂಟನ್ನು ಮಾಡಿದರು, ನಾವೀಗ ಅಪ್ಲಿಕೇಶನ್ ಹಾಕಿಲ್ವಲ್ಲ, ಅಂದರೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಬಿಟ್ಟು. ಸೊ ನಾವೇನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬಂದಿಲ್ವ ಅಂತಲೂ ಕೂಡ ಕಮೆಂಟ್ ಮಾಡಿದರು. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಆಲ್ಮೋಸ್ಟ್ ಜುಲೈ 16ನೇ ತಾರೀಕಲ್ಲೇ ಬಿಡುಗಡೆ ಆಯಿತು. ಬಟ್ ಇವತ್ತು 27ನೇ ತಾರೀಕು, 11 ದಿನ ಆಯಿತು. ಬಟ್ ಆದರೆ ಹೆಚ್ಚು ಜನರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಒಂದು 40ರಿಂದ 45% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನೂ ಒಂದು 55% ಅಷ್ಟು ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಬರಬೇಕು. ಸ್ಟಾರ್ಟಿಂಗ್ ಒಂದು 2-3 ದಿನ ಅಷ್ಟೇ ಸ್ವಲ್ಪ ಬೇಗ ಬಂತು. ಅದಾದಮೇಲೆ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಇವತ್ತು ಯಾರೂ ಅಷ್ಟಾಗಿ ನಿನ್ನೆ ಮೊನ್ನೆಯಿಂದ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಬಹುಶಃ ಏನಾದರೂ ಸ್ಟಾಪ್ ಆಗಿರ್ಬೋದು ಅಂತ ಅನಿಸುತ್ತೆ. ಮೇ ಬಿ ಇನ್ನೊಂದು ಹಂತದಲ್ಲಿ ಏನಾದರೂ ರಿಲೀಸ್ ಮಾಡಿದ್ರು ಅಂತಂದರೆ ಆವಾಗ ಬರುತ್ತೆ. ತುಂಬ ಜನ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಮಗೆ ಯಾಕೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ. ಸೊ ಈ ರೀತಿ ತುಂಬ ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಇನ್ನು ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಹೇಳ್ದಂಗೆ ಒಂದು 20-24 ಜಿಲ್ಲೆವರೆಗೂ ಮಾತ್ರ, ಒಂದು 25 ಜಿಲ್ಲೆ ಒಳಗಡೆನೇ ಅಂದ್ಕೊಳ್ಳಿ. ಅಷ್ಟು ಜಿಲ್ಲೆಗಳಿಗೆ, ಒಟ್ಟಿನಲ್ಲಿ 20 ಜಿಲ್ಲೆಗಳಿಗಿಂತ ಹೆಚ್ಚು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಬಟ್ ಎಲ್ಲ ಕಂಪ್ಲೀಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ. ಇನ್ನೂ ಮೇ ಬಿ ಒಂದು 5-6 ಜಿಲ್ಲೆಗಳಿಗೆ 31ನೇ ಕಂತಿನ ಹಣ ಇನ್ನೂ ಒಬ್ರಿಗೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಸರ್ಕಾರನೂ ಕೂಡ ಬಿಡುಗಡೆ ಮಾಡಬೇಕು. ಇವಾಗ ಕೊಡ್ತಾ ಇರೋದೇ ತುಂಬ ಲೇಟು. ಬಟ್ ಅದರಲ್ಲೂ ಈ ಥರ ಕಾಯಿಸಿದ್ರೆ ಜನಗಳಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪರಿಷ್ಕರಣೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಬಟ್ ಅಟ್ಲೀಸ್ಟ್ 31ನೇ ಕಂತಿನ ಹಣ ಆದರೂ ಕ್ಲಿಯರ್ ಮಾಡಬೇಕಲ್ವಾ. ಇದು ಬಿಡುಗಡೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಖುಷಿಯಾಗಿದ್ರು. ಬಟ್ ಈಗ ಸಡನ್ನಾಗಿ ಈ ಥರ ಆಗಿರೋದ್ರಿಂದ ತುಂಬ ಬೇಜಾರಾಗುತ್ತೆ. ಬೇಗ ಸರ್ಕಾರ ಎಲ್ರಿಗೂ ಕೂಡ ಹಾಕಲಿ ಅಂತ ಹೇಳ್ಬಿಟ್ಟು ಪ್ರೇ ಮಾಡೋಣ. ಇನ್ನೂ ಕೂಡ ಒಂದು 55% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕು. ಇವಾಗ ಏನು ಬಿಡುಗಡೆ ಆಗಿದೆಯಲ್ಲ ಆ ಜಿಲ್ಲೆಗಳಲ್ಲಿ, ಓವರಾಲ್ ಅಲ್ಲ, ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೇ ಕೇವಲ ಒಂದು 40% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ. ನೋಡೋಣ, ಮೇ ಬಿ ಈ ವಾರದಲ್ಲಿ ಏನಾದರೂ ಅಟ್ಲೀಸ್ಟ್ ಎಲ್ರಿಗೂ ಕೂಡ ಹಾಕ್ತಾರಾ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇವಾಗ ಏನಾದರೂ ಟಿ ವಿನಲ್ಲಿ ನ್ಯೂಸ್ ಮಾಧ್ಯಮದಲ್ಲಿ ಏನಾದರೂ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ಬಹುಶಃ ಅವರು ಬೇಗ ಹಾಕ್ಬೋದು ಅನಿಸುತ್ತೆ. ಪ್ರತಿ ಸರಿನೂ ಕೂಡ ಹೀಗೆ ಮಾಡ್ತಾರೆ. ಆ ನ್ಯೂಸ್ ಚಾನಲ್ ಅವರು ಹೋಗಿ ಪ್ರಶ್ನೆ ಮಾಡಿ ಕೇಳಿದಾಗ ತಕ್ಷಣ ಪಟ್ಟಂತ ಬಿಡುಗಡೆ ಮಾಡ್ತಾರೆ. ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೇನಾದರೂ ಮಾಡಿದ್ರಾದರೂ ಅಟ್ಲೀಸ್ಟ್ ಬೇಗ ಹಾಕ್ತಾರೆ, ಕಾಯ್ದು ನೋಡೋಣ. ಅದರಲ್ಲಿ ಇವಾಗ ಪರಿಷ್ಕರಣೆ ಬೇರೆ ಒಂದು ಹೇಳಿದಾರಲ್ವ, ಅದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ SIR ಮಾಡ್ತಾ ಇದ್ರಲ್ಲ, ಅದು ಈ ತಿಂಗಳು 28ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು. ಬಟ್ ಅದರಲ್ಲಿ ಆಗಸ್ಟ್ 8ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಅದು ಮುಗಿದ ಮೇಲೆ ಪರಿಷ್ಕರಣೆ ಮಾಡ್ತಾರೆ. ಸೊ ಅದು ಮುಗಿದ ಮೇಲೆ ಇವರು ಪರಿಷ್ಕರಣೆ ಮಾಡಿ ಹಾಕ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಕೇಳೋಣ. ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡಿದರು, ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ರಲ್ಲ, ಅಪ್ಲಿಕೇಶನ್ ಹಾಕಲಿಲ್ವಲ್ಲ, ಅದಕ್ಕೇನಾದರೂ ನಮಗೆ ಹಣ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ಹೇಳಿದರು ಪರಿಷ್ಕರಣೆ ಮಾಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಅದಾದಮೇಲೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಕೆಲವೊಬ್ಬೊಬ್ರು ಏನು ಅಂದ್ಕೊಂಡಿದ್ದಾರೆ, ಹಾಗಾದರೆ ಅಪ್ಲಿಕೇಶನ್ ಹಾಕಬೇಕೇನೋ ಅದಕ್ಕೆ ನಮಗೆ ಬಂದಿಲ್ಲೇನೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಇನ್ನು ಅಪ್ಲಿಕೇಶನ್ನು ಕೂಡ ಸ್ಟಾರ್ಟ್ ಮಾಡಿಲ್ಲ, ಮತ್ತು ಪರಿಷ್ಕರಣೆಯೂ ಕೂಡ ಪ್ರಾರಂಭ ಆಗಿಲ್ಲ. ಯಾವುದೇ ರೀತಿ ಪ್ರೋಸೆಸ್ ಏನೂ ಕೂಡ ಆಗಿಲ್ಲ. ಮೊದಲೆಲ್ಲ ಹೆಂಗೆ ಬರ್ತಾಯಿತ್ತೋ ಅದೇ ರೀತಿಯಾಗಿ ಬರ್ತಾಯಿದೆ, ಅದೇ ರೀತಿ ನಿಮಗೆ ಬರುತ್ತೆ. ಬಟ್ ಈ ಸರಿ ಕಂತು ತುಂಬ ಸ್ಲೋ ಆಗಿರೋದ್ರಿಂದ ಹೆಚ್ಚು ಜನರಿಗೆ ಬಂದಿಲ್ಲ ಅಷ್ಟೇ. ಸೊ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಪರಿಷ್ಕರಣೆಯೂ ಕೂಡ ಆದಷ್ಟು ಬೇಗ ಮಾಡ್ತಾರೆ. ಮತ್ತು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಕೂಡ ಎಲ್ಲರೂ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಅದೇನಾದರೂ ಅನೌನ್ಸ್ ಆಯಿತು ಅಂತಂದರೆ ಗೌರ್ಮೆಂಟಿಂದ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಬರುತ್ತೆ. ಇನ್ನೂ ತುಂಬ ಜನರಿಗೆ ಬರೋದಿದೆಯಲ್ಲ, ಅಂದರೆ ಆಲ್ಮೋಸ್ಟ್ ಇನ್ನೊಂದು 50% ಅಷ್ಟು ಜನಗಳಿಗೆ ಬರೋದಿದೆಯಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಬಂದೇ ಬರುತ್ತೆ ಖಂಡಿತವಾಗ್ಲೂ. ಇದಿಷ್ಟು 31ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲಿ 32ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ತಿಳಿಸ್ತಾ ಇದ್ದಾರೆ. 4,000 ಬಂದಿದೆ ಈ ಜಿಲ್ಲೆಗೆ, ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ.
ಯಾಕಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 31ನೇ ಕಂತಿನ ಹಣನೇ ಇನ್ನೂ ಒಂದು ಎಷ್ಟೋ ಜನರು ಲಕ್ಷಾಂತರ ಜನರಿಗೆ ಬರಬೇಕು. 31ನೇ ಹಾಕಿಲ್ಲ ಅವರು ಕರೆಕ್ಟಾಗಿ. 32ನ್ನು ರಿಲೀಸ್ ಮಾಡ್ತಾರೆ. ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ. ಮತ್ತು ಕೆಲವೊಂದೊಂದು ಚಾನಲಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ, ನಾಳೆ ಬಿಡುಗಡೆ ಆಗುತ್ತೆ, ಸಂಜೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಖಂಡಿತವಾಗ್ಲೂ ಇಲ್ಲ. ಬಹುಶಃ ಇದನ್ನೇ 31ನೇ ಕಂತಿನ ಹಣನೇ ಕ್ಲಿಯರ್ ಮಾಡಿ ಎಲ್ರಿಗೂ ಕೂಡ 32 ರಿಲೀಸ್ ಮಾಡೋ ಅಷ್ಟರಲ್ಲಿ ಇನ್ನೂ ಮಿನಿಮಮ್ ಆದರೂ 1 ಮಂತನ್ನು ಟೈಮ್ ತೊಗೋತಾರೆ. ಅದರಲ್ಲಿ ಏನಾದರೂ ಪರಿಷ್ಕರಣೆ ಮಾಡಿಬಿಟ್ಟು ಹಾಕ್ತೀವಿ ಅಂತಂದರೆ ಮೇ ಬಿ ಇನ್ನೂ ಒಂದು 2 ಮಂತ್ಸ್ ಆದರೂ ಕೂಡ ಆಗ್ಬೋದು. 32ನೇ ಕಂತಿನ ಹಣವಂತೂ ಸದ್ಯಕ್ಕಂತೂ ಬರೋದಿಲ್ಲ. ಫಸ್ಟ್ 31 ಬರಲಿ ಎಲ್ರಿಗೂ, ಅದಾದಮೇಲೆ ನೋಡೋಣ 32 ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ವೆಯ್ಟ್ ಮಾಡ್ತಾನೆ ಇದ್ದಾರೆ, 31 ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬೇಗ ಬರಲಿ ಅಂತ ಎಲ್ರಿಗೂ ಕೂಡ ಕೇಳ್ಕೊಳ್ಳೋಣ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.